ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕು ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಬನ್ನಿ, ಇವತ್ತು ನಮ್ಮಮ್ಮ ಮಾಡಿರೋ ಸ್ಪೆಷಲ್ ವೆಜಿಟೇಬಲ್ ಬೋಂಡನ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ಏನೇನು ಸಾಮಗ್ರಿಗಳು ಬೇಕು ಅದನ್ನು ಕೂಡ ನೋಡ್ಕೊಂಡು ಬರೋಣ. ನೋಡಿ, ಇವತ್ತು ಎಲ್ಲ ತರಕಾರಿ ಸೊಪ್ಪು ಎಲ್ಲ ಹಾಕಿ ಬೋಂಡ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ಬನ್ನಿ. ಇದು ಒಂದು ಆಲೂಗೆಡ್ಡೆ ಚೆನ್ನಾಗಿ ತೊಳೆದು ತುರಿದು ಇಟ್ಕೊಂಡಿದ್ದೀನಿ, ಒಂದು ಕ್ಯಾರೆಟು, 2 ಈರುಳ್ಳಿ, ಅರ್ಧ ಹೀರೆಕಾಯಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, 1-2 ಹಸಿರುಮೆಣಸಿನ್ಕಾಯಿ, ಕಟ್ಟು ಪಾಲಕ್ ಸೊಪ್ಪು, ಅರ್ಧ kg ಕಡಲೆ ಹಿಟ್ಟು, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಸೋಡಾ, ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೊಸರು, ಒಂದು ಅರ್ಧ ಬೌಲಷ್ಟು, ಒಂದು ಸ್ವಲ್ಪ ಅಜ್ವಾನ. ಒಂದು ಬೌಲ್ಗೆ ಎಲ್ಲ ಹಾಕಂತೀನಿ. ನೋಡಿ, ಈ ಥರ ಎಲ್ಲ ಹಾಕಬೇಕು. ಇಷ್ಟು ಜೀರಿಗೆ ಪುಡಿ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಸೋಡಾ ಹಾಕಿ, ಜಾಸ್ತಿ ಹಾಕಿದ್ರೆ ಎಣ್ಣೆ ಜಾಸ್ತಿ ತಗೊಳುತ್ತೆ. ಮತ್ತು ಚೂರು ಅಜ್ವಾನ, ಒಂದು ಅರ್ಧ ಸ್ಪೂನ್ಗಿಂತ ಕಮ್ಮಿ. ಮೊಸರು ಅರ್ಧ ಬೌಲು, ರುಚಿಗೆ ತಕ್ಕಷ್ಟು ಉಪ್ಪು. ಯಾಕೆಂದರೆ ಒಬ್ಬರು ತರಕಾರಿ ಜಾಸ್ತಿ ತಿನ್ನಲ್ಲ, ನಮ್ಮ ಮಗ ಅಂತ ಏನು ತರಕಾರಿನೇ ತಿನ್ನಲ್ಲ. ಅದಕ್ಕೆ ಈ ಥರ ಹಾಕಿ ಚೆನ್ನಾಗಿ ಬೇಯಿಸಿ ಕೊಟ್ಟರೆ ಅದು ಎಣ್ಣೆಲಿ ಬೆಂದಿರುತ್ತಲ್ಲ, ಯಾವ ತರಕಾರಿ ಹಾಕಿದ್ರು ತಿಂದ್ಬಿಡ್ತಾನೆ. ಇಲ್ಲಾಂದರೆ ಕ್ಯಾರೆಟ್ ಎಲ್ಲ ಹಾಯ್ದಿಡ್ತಾನೆ, ಬೀನಿಸ್ ಎಲ್ಲ ಹಾಯ್ದು ಸೈಡ್ಗಿಡ್ತಾನೆ. ಅಷ್ಟು ದುಡ್ಡು ಕೊಟ್ಟು ತಂದು ಹೊಟ್ಟೆಲ್ಲ ಉರಿತದೆ. ಅಷ್ಟು ಕಷ್ಟಪಟ್ಟು ಮಾಡಿ ಕಟ್ ಮಾಡಿ ಅವ್ರಿಗೇನು ಗೊತ್ತಾಗಲ್ಲ ಎಷ್ಟು ಕಷ್ಟಪಟ್ಟಿರ್ತಾರೆ ಅಮ್ಮ ಅಂತ. ಇದಾದರೆ ಚೆನ್ನಾಗಿ ತಿಂತಾನೆ. ಅದಕ್ಕೆ ಈ ಥರ ಮಾಡಿಕೊಡ್ತೀನಿ. ನೋಡಿ, ಸೊಪ್ಪು ತರಕಾರಿ ಎಲ್ಲ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ನೀರು ಹಾಕಬೇಕು, ಜಾಸ್ತಿ ಹಾಕಬಾರ್ದು. ನೋಡಿ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ, ಜಾಸ್ತಿ ಏನು ನೀರು ಬೇಕಾಗಲ್ಲ. ಸ್ವಲ್ಪ ಮೊಸರು ಹಾಕಿದ್ದೆ, ಎಲ್ಲ ಹಸಿ ತರಕಾರಿ ಸೊಪ್ಪು ಸ್ವಲ್ಪ ನೀರಿತ್ತಲ್ಲ, ಆದ್ದರಿಂದ ಏನು ನೀರೇನು ಜಾಸ್ತಿ ತಗೊಳ್ಳಲ್ಲ. ಆವಾಗ ಸಪ್ಪೆ ಇದ್ದರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ. ನಿಮ್ಗೆ ಖಾರ ಬೇಕು ಅಂದರೆ ಅದು ಒಣಮೆಣ್ಸಿನ್ಕಾಯಿ ಪುಡಿನೂ ಹಾಕ್ಬೋದು. ಏನಾದರೂ ನಾನು ಸರಿಯಾಗಿ ಹೇಳಿಲ್ಲ ಅಂದರೆ ನಮ್ಮ ಭಾಷೆ ಸ್ವಲ್ಪ ಮಂಡ್ಯ ಭಾಷೆ, ಅದು ಸ್ವಲ್ಪ ಇದು ಮಾಡ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕಲಿಸ್ಕೊಂಡು ಎಣ್ಣೆನ ಕಾಯಕ್ಕೆ ಇಡಬೇಕು. ನೋಡಿ, ಈ ರೀತಿ ಕಲಸಿಟ್ಕೊಳ್ಳಿ. ನೋಡಿ, ಎಣ್ಣೆನೂ ಅಷ್ಟೇ, ಇದು ಸನ್ಪ್ಯೂರ್ ಎಣ್ಣೆನೇ ತರಬೇಕು. ಮಕ್ಕಳೆಲ್ಲ ಚೆಂದಾಗಿ ಆರೋಗ್ಯ ಒಳ್ಳೆಯದು. ಎಷ್ಟು ಬೇಕಷ್ಟು ಹಾಕೊಳ್ಳಿ. ನಾನು ಸ್ವಲ್ಪ ಹಾಕೊಂತೀನಿ. ಅದು ಬೆಂದೆಣ್ಣೆ ಜಾಸ್ತಿ ಯೂಸ್ ಮಾಡಲ್ಲ ನಾವು. 2 ಸರಿ ಬೆಂದ ಮೇಲೆ ಎಣ್ಣೆ ಚೆನ್ನಾಗಿರಲ್ಲ. ನೋಡಿ, ಎಣ್ಣೆ ಕಾದ್ಮೇಲೆ ಹಿಂಗೆ ನಿಮ್ಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಹಾಕೊಬೋದು. ಈ ಥರ ಹಾಕಿ ನೋಡಿ, ಎಲ್ಲ ತರಕಾರಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಸೊಪ್ಪು ಎಲ್ಲ ಐತೆ. ನೋಡಿ, ಎಲ್ಲರೂ ಈ ರೀತಿ ಮನೇಲೆ ಮಾಡ್ಕೊಳ್ಳಿ, ಆರೋಗ್ಯಕ್ಕೂ ಒಳ್ಳೆಯದು. ಎಲ್ಲ ತರಕಾರಿ ಸೊಪ್ಪು ಎಲ್ಲ ಇದೆ ಇದರಲ್ಲಿ. ಈ ಥರ ಬೆಂದಮೇಲೆ ಹಿಂಗೆ ಮಗ್ಚಿ, ನಮ್ಮ ಭಾಷೆಯಲ್ಲಿ ಮಗ್ಚಿ ಅಂತೀವಿ, ಉಲ್ಟಾ ಮಾಡೋದು ಏನೋ ಅಂತಾರೆ ಇಲ್ಲಿ, ನಂಗೆ ಸರಿಯಾಗಿ ಗೊತ್ತಿಲ್ಲ. ಹಿಂಗೆಲ್ಲ ಮಗ್ಚಿ ಹಾಕಿ ಚೆನ್ನಾಗಿ ಬೇಯಿಸ್ಬೇಕು. ನೋಡಿ, ತುಂಬ ಅಂದರೆ ಚೆನ್ನಾಗಿರುತ್ತೆ. ನೋಡಿ, ಹಿಂಗೆ ಬಣ್ಣ ಬರಬೇಕು, ಚೆನ್ನಾಗಿ ಬೆಂದಿದೆ. ಇವಾಗ ಅದು ಸ್ವಲ್ಪ ಬೆಂದು ಬಣ್ಣ ಬರೋ ಟೈಮ್ಗೆ ಅದು ಉರಿ ಕಮ್ಮಿ ಮಾಡ್ಕೋಬೇಕು. ನೋಡಿ, ಕಲರ್ ಹಿಂಗಾಗೈತೆ. ಹಿಂಗಿದ್ರೆ ಒಳಗೆಲ್ಲ ಚೆನ್ನಾಗಿ ಬೆಂದೈತೆ ಅಂತ.
ಬನ್ನಿ ಇವಾಗ ಮಿಕ್ಸ್ಡ್ ವೆಜಿಟೇಬಲ್ಸು ಮತ್ತೆ ಸೊಪ್ಪು ಹಾಕಿ ಮಾಡಿರೋಂಥ ಬೋಂಡನ ಟ್ರೈ ಮಾಡೋಣ, ಹೇಗಿದೆ ಅಂತ ನೋಡೋಣ ಟೇಸ್ಟು. ನೋಡಿ ಹೊರಗಡೆ ತುಂಬಾ ಕ್ರಿಸ್ಪಿ ಆಗಿದೆ, ನೋಡೋದಕ್ಕೆ ಮಾತ್ರ ಕಲರ್ಫುಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಹಾಗೆ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಹೊರಗಡೆ ತುಂಬಾ ಕ್ರಿಸ್ಪಿ ಆಗಿ, ಒಳಗಡೆ ವೆಜಿಟೇಬಲ್ಸ್ ಎಲ್ಲ ಹಸಿ ವೆಜಿಟೇಬಲ್ಸ್ ತಿಂತಾ ಇದೀನಿ ಅಂತಾನೆ ಗೊತ್ತಾಗಲ್ಲ, ವೆಜಿಟೇಬಲ್ಸ್ ಇದೆ ಅಂತಾನೆ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ. ನೀವು ನಿಮ್ಮ ಮಕ್ಕಳಿಗೆ ಈ ಥರನೇ ಮಾಡ್ಕೊಡಿ, ಇಷ್ಟಪಟ್ಟಿಲ್ಲ ಅಂದ್ರೆ ವೆಜಿಟೇಬಲ್ಸ್ನ ಇಷ್ಟಪಟ್ಟು ತಿಂತಾರೆ. ಬನ್ನಿ ಈಗ ಸಾಸ್ ಜೊತೆ ಟೇಸ್ಟ್ ಮಾಡಿ ನೋಡೋಣ. ಸಾಸ್ ಜೊತೆ ಕೂಡ ತುಂಬಾ ಸಖತ್ತಾಗಿದೆ. ನೋಡಿ ನೀವು ನಿಮ್ಮ ಮಕ್ಕಳಿಗೆ ಮಾಡ್ಕೊಡಿ, ಹೇಗ್ ಬಂತು ಅಂತ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಓಕೆನಾ? ಥ್ಯಾಂಕ್ ಯು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ.